ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಸಖತ್ತಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಏನು ವಿಶೇಷಪ್ಪ ಈ ಲಾಗ್ ನಾನು ಮಾಡಿರೋದು ಅಂದರೆ, ಸೊ ಎಲ್ರಿಗೂ ಗೊತ್ತಿರುತ್ತೆ ಇವತ್ತು ಬಂದು ಭೀಮ್ ಅಮಾವಾಸ್ಯೆ. ಸೊ ಅದರಲ್ಲಿ ಏನೇನಿದೆ, ಏನೇನು ರೆಸಿಪಿ ಮಾಡಿದ್ದೀನಿ ಭೀಮ್ ಅಮಾವಾಸ್ಯೆಗೆ, ಅಥವಾ ಯಾವ ಸ್ವೀಟ್ ಆಗಿರ್ಬೋದು, ಯಾವ ಅಡುಗೆ ಮಾಡಿರ್ಬೋದು ಅಂತ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೋಬೇಕು. ಯಾಕಂದರೆ ನಾನು ಮತ್ತೆ ಯಾವುದಾದ್ರೂ ಲಾಗ್ ಬಿಟ್ಟರೆ ನಿಮಗೆ ಗೊತ್ತಾಗಬೇಕಲ್ವಾ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಏನಪ್ಪ ಎಲ್ರಿಗೂ ಗೊತ್ತು ಇವತ್ತು ಭೀಮ್ ಅಮಾವಾಸ್ಯೆ ಅಂತ. ಎಲ್ಲರೂ ಏನೇನು ಮಾಡ್ಕೊಂಡ್ರಿ, ಹಾಗೆ ನೀವುಗಳು ಕೂಡ ಏನೇನು ಸ್ವೀಟ್ ಆಗಲಿ ಏನೇನು ತಯಾರಿ ಮಾಡ್ಕೊಂಡ್ರಿ, ತಮ್ಮ ಗಂಡಂದ್ರನ್ನ ಎಷ್ಟು ಪ್ರೀತಿಸ್ತೀರಾ ಅದನ್ನೆಲ್ಲನೂ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಏನೇನೆಲ್ಲ ಮಾಡಿದ್ದೀನಿ ಅಂತ ಇದ್ರ ಮೂಲಕ, ಈ ಲಾಗ್ ಮೂಲಕ ತಿಳಿಸ್ಕೊಡ್ತೀನಿ. ಸೊ ಇದು ಬಂದು ಗುರುವಾರದ ಲಾಗ್ ಆಗಿರುತ್ತೆ. ಸೊ ನಾನು ಕೂಡ ಎಲ್ಲರ ಥರನೇ ಬೆಳಗ್ಗೆ ಬೇಗ ಎದ್ದು ಮನೆ ಕಸ ಗಿಸ ಎಲ್ಲ ಒಡ್ಕೊಂಡು ಆಚೆ ರಂಗೋಲಿ ಎಲ್ಲ ಹಾಕಿ, ಸೊ ಹೆಣ್ಮಕ್ಳಿಗೆ ಪ್ರತಿ ವಾರ ಬಂತು ಅಂದರೆ ಅಥವಾ ಈ ಥರ ಅಮಾವಾಸ್ಯೆ ಬಂತು ಅಂದರೆ ಅವ್ರಿಗೆಲ್ಲರಿಗೂ ಏನೋ ಒಂಥರ ರೋಮಾಂಚನ. ಬೆಳಗ್ಗೆ ಎದ್ದು ಪೂಜೆ ಮಾಡೋ ತನಕ ಕೂಡ ಅವ್ರಿಗೆ ಸಮಾಧಾನ ಇರಲ್ಲ. ಅದೇ ಕೂಡ ನನಗೂ ಅಷ್ಟೇ ಯಾವುದಾದ್ರೂ ಹಬ್ಬಗಳಾಗಲಿ, ಅಮಾವಾಸ್ಯೆ, ಶುಕ್ರವಾರ, ಮಂಗಳವಾರ, ಯಾವುದೇ ವಾರಗಳಲ್ಲಾಗಲಿ ಪೂಜೆ ಅಂತ ಬಂದರೆ ನನಗೆ ಫಸ್ಟು ಬೆಳಗ್ಗೆ ಬೇಗ ಎಚ್ಚರಾಗ್ಬಿಡುತ್ತೆ, ನಿದ್ದೆನೇ ಬರಲ್ಲ. ಯಾವಾಗ ಪೂಜೆ ಮಾಡಿ ಮುಗಿಸ್ತೀನೋ ಅನ್ನೋ ಮೈಂಡ್ ಸೆಟ್ಟಲ್ಲೇ ಇರ್ತೀನಿ. ಆಮೇಲೆ ಏನೇನು ಮಾಡಬೇಕು, ಅಥವಾ ಸ್ವೀಟ್ ಆಗಿರ್ಬೋದು ಅಥವಾ ಅಡುಗೆಗಳಾಗಿರ್ಬೋದು, ಆ ದಿನದ ವಿಶೇಷಗೆ ಏನೇನು ಮಾಡಬೇಕು ಅನ್ನೋದೇ ನಾನು ರಾತ್ರಿನೇ ನನ್ನ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಂಗೆ ನಿದ್ದೆನೇ ಆಗಿರಲ್ಲ. ಸೊ ಬೆಳಗ್ಗೆ ಬೇಗ ಎದ್ದು ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಚೆ ಎಲ್ಲ ರಂಗೋಲಿ ಹಾಕಿ ಸ್ನಾನ ಗಿನ ಎಲ್ಲ ಮಾಡ್ಕೊಂಬಂದು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಸೊ ಪೂಜೆ ಕೂತ್ಕೊಂಡೆ. ಸೊ ಏನಿವತ್ತು ಅಂದರೆ ಭೀಮ್ ಅಮಾವಾಸ್ಯೆ ಎಲ್ಲರಿಗೂ ಗೊತ್ತಿದೆ. ಏನಪ್ಪ ಈ ಭೀಮ್ ಅಮಾವಾಸ್ಯೆ ವಿಶೇಷ ಅಂದರೆ, ಪ್ರತಿಯೊಂದು ಹೆಣ್ಮಕ್ಳು ಮದುವೆ ಆಗಿ ಬಂದಮೇಲೆ ಅವಳಿಗೆ ಆ ಮನೆಯಲ್ಲಿ ಅವಳ ಗಂಡನೇ ಸರ್ವಸ್ವಾಗಿರ್ತಾನೆ. ಹಾಗಾಗಿ ಈ ಅಮಾವಾಸ್ಯೆ ದಿನ ಅವಳ ಗಂಡನಿಗೆ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆದುಕೊಳ್ಳೋ ಮೂಲಕ ಅವಳು ಈ ಅಮಾವಾಸ್ಯೆನ ಪೂರ್ಣಗೊಳಿಸ್ಕೊತಾಳೆ. ಸೊ ಈ ಅಮಾವಾಸ್ಯೆ ವಿಶೇಷ ಏನಪ್ಪ ಅಂದರೆ, ಈ ಅಮಾವಾಸ್ಯೆಗೆ 2 ಹೆಸರಿದೆ. ಒಂದು ಭೀಮ್ ಅಮಾವಾಸ್ಯೆ ಮತ್ತು ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಂತ ಕರೀತಾರೆ. ಈ ದಿನ ಏನು ಮಾಡ್ತಾರೆ ಅಂದರೆ, ಪ್ರತಿಯೊಬ್ಬರು ಮದುವೆ ಆಗಿರೋ ಹೆಣ್ಮಕ್ಳು ತನ್ನ ಗಂಡನಿಗೆ ಪಾದ ಪೂಜೆ ಮಾಡೋ ಮೂಲಕ ಅವ್ರು ಏನು ಕೇಳ್ಕೊತಾರೆ ಅಂದರೆ, ತನ್ನ ಗಂಡನಿಗೆ ಭೀಮನ ಬಲ ಬರಲಿ, ಹಾಗೆ ದೀರ್ಘಾಯುಷ್ಯು ಮತ್ತು ಆರೋಗ್ಯವನ್ನು ಕೋರಿ ಪಾದ ಪೂಜೆಯನ್ನು ಮಾಡ್ತಾರೆ. ಅದೇ ಥರ ಮದುವೆ ಆಗದೇ ಇರೋ ಹೆಣ್ಮಕ್ಳು ಅದ್ಗುಣ ಮತ್ತು ಸಂಪನ್ನ ಇರೋ ತನ್ನ ಗಂಡನ್ನ ಪಡೆದುಕೊಳ್ಳೋಕ್ಕೋಸ್ಕರ ಈ ವ್ರತವನ್ನು ಮಾಡ್ತಾರೆ. ಹಾಗಾಗಿ ಭೀಮ್ ಅಮಾವಾಸ್ಯೆ ಅಂದರೆ ಮಹಾಭಾರತದಲ್ಲಿ ಬರೋ ಅಂಥ ಭೀಮ ಅಲ್ಲ, ಶಿವನ ರೂಪ ತಾಳಿರೋ ರುದ್ರನ ಇನ್ನೊಂದು ಹೆಸರೇ ಭೀಮ. ಹಾಗಾಗಿ ಇದು ಭೀಮ್ ಅಮಾವಾಸ್ಯೆ ಅಂತ ಕರೀತಾರೆ. ನನಗೆ ಈ ಅಮಾವಾಸ್ಯೆ ಬಗ್ಗೆ ಗೊತ್ತಿರೋದೇ ಇಷ್ಟು. ಹಾಗಾಗಿ ಈ ಅಮಾವಾಸ್ಯೆ ಬಗ್ಗೆ ನಾನು ಎಷ್ಟು ಗೊತ್ತೋ ಅಷ್ಟು ಹೇಳಿದ್ದೀನಿ. ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನನ್ನ. ಆಮೇಲೆ ನಾರ್ಮಲಾಗಿ ಸ್ವೀಟ್ ಬಂದು ಶಾವಿಗೆ ಪಾಯಸನೇ ಮಾಡ್ಕೊಂಡಿದ್ದೀನಿ. ಅದ್ರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಅದ್ರದ್ದು ಸಪ್ರೇಟ್ ಲಾಗ್ ಹಾಕ್ತೀನಿ. ಸೊ ಬೇಗ ಆಗೋ ರೆಸಿಪಿ ಬಂದು ಶಾವಿಗೆ ಪಾಯಸ. ಹಾಗಾಗಿ ನಾನು ಬೇಗ ಮಾಡಿಕೊಂಡೆ. ಈ ಶಾವಿಗೆ ಪಾಯಸ ಹೇಳಬೇಕು ಅಂದರೆ ಇದು ನಾನು ಫಸ್ಟ್ ಟೈಮ್ ಮಾಡ್ಕೊಂಡಿದ್ದು. ಬಟ್ ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ಎಲ್ಲನೂ ಅಳತೆ ಪ್ರಕಾರ ನಾವು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಎಲ್ಲ ಹೆಂಗೆ ಬೇಕೋ ಹಂಗೆ ಹಾಕ್ಕೊಂಡೋದ್ರೆ ಯಾವುದೂ ಕೂಡ ಚೆನ್ನಾಗಿ ಬರಲ್ಲ. ಪ್ರತಿಯೊಂದಕ್ಕೂ ಅಳತೆ ನೀತಿ ಮಿತಿ ಅನ್ನೋದು ಇದ್ರೇ ಪ್ರತಿಯೊಂದರಲ್ಲೂ ಕೆಲಸದಲ್ಲಾಗಲಿ ಅಥವಾ ಜೀವನದಲ್ಲಾಗಲಿ ಅಥವಾ ಅಡುಗೆಯಲ್ಲಾಗಲಿ ಚೆನ್ನಾಗಿರುತ್ತೆ. ಹಾಗೆಯೇ ನಾನಿದು ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿಂದ ತುಂಬಾ ಸಖತ್ತಾಗಿತ್ತು. ಎಲ್ಲರೂ ಇಷ್ಟಪಟ್ಟರು. ಅಮ್ಮಂಗೂ ಕೊಟ್ಟಿದ್ದೆ, ಆಮೇಲೆ ನಮ್ಮ ಮಾವ ಪ್ರತಿಯೊಬ್ಬರು ಇಷ್ಟಪಟ್ಟರು. ಸೊ ಹೋದ ವರ್ಷ ಕೂಡ ನಾನು ಅದು ಮದುವೆ ಆಗಿ ಹೊಸದ್ರಲ್ಲಿ ನಾನು ಈ ಭೀಮ್ ಅಮಾವಾಸ್ಯೆ ಅದೆಲ್ಲ ನನಗೆ ಅದ್ರ ಬಗ್ಗೆ ಇನ್ನೂ ಅಷ್ಟು ಗೊತ್ತಿರಲಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ನಾನು ಏನೂ ಅಷ್ಟು ತಿಳ್ಕೊಂಡಿರಲಿಲ್ಲ. ಇನ್ನೂ ಪೂಜೆ ಕೂಡ ನಾನೇನು ಮಾಡಿರಲಿಲ್ಲ. ಅಂದರೆ ಇಟ್ ಮೀನ್ ನಾರ್ಮಲಾಗಿ ಪೂಜೆ ಮಾಡಿಬಿಟ್ಟು ಗಂಡನ ಕಾಲಿಗೆ ಆಶೀರ್ವಾದ ಅಷ್ಟೇ ಬಿದ್ದುಬಿಟ್ಟು ಆಶೀರ್ವಾದ ತೊಗೊಂಡೆ. ಬಟ್ ಈ ಸರಿನೇ ತುಂಬ ಗ್ರ್ಯಾಂಡಾಗಿ ಮಾಡಿದ್ದು. ಸೊ ಅವರು ಕೂಡ ನಂಗೆ ಪಾಯಸ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ನಾನು ಕೂಡ
ಸ್ವಲ್ಪ ನಾನು ಯಾಕಂದರೆ ಒಬ್ಬಳೇ ಎಲ್ಲನೂ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಅವರು ಒಂದು ಸ್ವಲ್ಪ ನಾನು ಪೂಜೆ ಮಾಡ್ಕೊತಾ ಇದ್ದೆ, ಅವರು ಕೂಡ ನಾನು ಪಾಯಸಗೆ ಹೇಳ್ತಾಯಿದ್ದೆ ಏನೇನು ಮಾಡಬೇಕು ಏನೇನು ಹಾಕಬೇಕು ಅಂತ. ಅವರು ಕೂಡ ಅಲ್ಲಿ ಹೆಲ್ಪ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಂದು ಕೂಡ ಪೂಜೆ ಎಲ್ಲ ಆಯಿತು. ಶಾವಿಗೆ ಪಾಯಸ ಹೆಂಗೂ ರೆಡಿ ಆಯ್ತಲ್ವ, ಹಾಗಾಗಿ ದೇವ್ರಿಗೆ ಫಸ್ಟು ನೈವೇದ್ಯ ಹಿಡಿದ್ಬಿಟ್ಟೆ. ಪೂಜೆ ಎಲ್ಲ ಆಯಿತು. ಹಾಗಾಗಿ ದೇವ್ರ ಫೋಟೋ ಒರೆಸ್ಕೊಳ್ಳೋದಾಗಲಿ, ಹೂವು ಇಡೋದಾಗಲಿ, ಬಾಗಿಲಿಗೆ ರಂಗೋಲಿ ಪ್ರತಿಯೊಂದೂ ಎಲ್ಲ ಮುಗಿಸ್ಕೊಂಡೆ. ಹಾಗೆ ನೈವೇದ್ಯನೂ ಕರೆಕ್ಟ್ ಟೈಮ್ಗೆ ಆಯಿತು, ಪೂಜೆ ಕೂಡ ಕರೆಕ್ಟ್ ಟೈಮ್ಗೆ ಆಯಿತು. ಹಾಗಾಗಿ ದೇವರಿಗೆಲ್ಲ ಪೂಜೆ ಮಾಡ್ತಾಯಿದ್ವಿ. ಸೊ ಪೂಜೆನೆಲ್ಲ ಮಾಡಿ ಮುಗಿಸ್ಕೊಂಡೆ. ಹಾಗೆ ಇನ್ನು ಪಾದ ಪೂಜೆ ಮಾಡ್ಕೋಬೇಕಲ್ಲ, ಅದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಎಲ್ಲನೂ ಫಸ್ಟೇ ರೆಡಿ ಮಾಡ್ಕೊಂಬಿಟ್ಟೆ, ಯಾಕಂದರೆ ಮಧ್ಯದಲ್ಲಿ ಎದ್ದೋಗಬಾರ್ದು ಅಂತ ಎಲ್ಲನೂ ಟಿಪಾಯ್ ಮೇಲೆ ಮಾಡಿ ಆ ಥರನೇ ಇಟ್ಕೊಂಡೆ. ಹಾಗೆ ಇದು ಫಸ್ಟ್ ಟೈಮ್ ಅಲ್ವಾ, ಪಾಪ ಅವ್ರಿಗೂ ಒಂಥರ ಮುಜುಗರ ಇತ್ತು ಹೇಗೆ ಮಾಡಿಸ್ಕೊಳ್ಳೋದು ಅಂತೆಲ್ಲ. ಹಾಗಾಗಿ ನಾರ್ಮಲಾಗಿ ನಾನು ಕೂಡ ಮಾಡಿದೆ ಪೂಜೆನ. ಫಸ್ಟ್ ಒಂದು ತಟ್ಟೆ ಇಟ್ಟು ಅವ್ರ ಕಾಲೆಲ್ಲ ತೊಳೆದು ಆ ನೀರನ್ನ ಮತ್ತೆ ಸಪ್ರೇಟಾಗಿಟ್ಟು ಇನ್ನೊಂದು ತಟ್ಟೆಯಲ್ಲಿ ಅವ್ರ ಪಾದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಅವ್ರ ಕೈಯಿಂದ ನಾನು ಅರಿಶಿನ ಕುಂಕುಮ ಎಲ್ಲ ತಾಳಿಗೆ ನನಗೆ ಹಚ್ಚಿಸ್ಕೊಂಡು, ಹಾಗೆ ಅವ್ರ ಪಾದದ ಮೇಲೆಲ್ಲ ಹೂವು ಹಾಕಿ ನಾನು ಕೂಡ ಹೂವು ಮುಡಿಸ್ಕೊಂಡು ಅವ್ರ ಕೈಗೆ ನಾನು ಕಂಕಣ ಕಟ್ಟಿದೆ, ನನ್ನ ಕೈಗೆ ಅವ್ರು ಕಂಕಣ ಕಟ್ಟಿದ್ರು. ಆಮೇಲೆ ಅವರಿಗೆ ಸ್ವೀಟ್ ತಿನ್ನಿಸಿ ಮಾಮೂಲಿ ಎಲ್ಲ ನಮಸ್ಕಾರ ಮಾಡಿ ಆರತಿ ತೆಗೆದು ಆಮೇಲೆ ದೃಷ್ಟಿ ತೆಗೆದೆ. ಈ ಥರ ಎಲ್ಲ ಮಾಡುವಾಗ ಏನೋ ಒಂಥರ ಖುಷಿ ಇರುತ್ತಲ್ಲ, ಆ ಖುಷಿನ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗುತ್ತೆ ಪೂಜೆ ಎಲ್ಲ ಮಾಡುವಾಗ. ಎಷ್ಟೇ ಕಿತ್ತಾಡಿದ್ರು, ಒಬ್ರಿಗೊಬ್ರು ಜಗಳ ಆಡಿದ್ರು ಮತ್ತು ಪ್ರೀತಿಯಿಂದ ಇರ್ತೀವಿ, ಮತ್ತು ಇಂಥ ಹಬ್ಬಗಳೆಲ್ಲ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಈ ಪೂಜೆ ಮಾಡಿ ನನಗಂತೂ ತುಂಬಾ ಖುಷಿ ಆಯಿತು. ಅವರು ತುಂಬ ಖುಷಿಪಟ್ಟರು. ಮಮ್ಮಿ ದೋಸೆ ಹಿಟ್ಟು ಕೊಟ್ಟು ಕಳಿಸಿದ್ರು. ನಾನು ದೋಸೆ ಹಿಟ್ಟು ಮಾಡಿಕೊಂಡು ಅವರೇ ಪಲ್ಯ ಚಟ್ನಿ ಎರಡೂ ಮಾಡಿಕೊಟ್ಟಿದ್ರು. ಹಾಗೆ ಮಮ್ಮಿ ಮನೇಲಿ ಕೇಸರಿಬಾತ್ ಮಾಡಿದರು ಅಂತ ಅವರು ಕೇಸರಿಬಾತ್ ಕೊಟ್ಟರು. ಅದನ್ನೆಲ್ಲ ನಮ್ಮ ಮಾವಾಗೆ ಹಾಕ್ಕೊಟ್ಟು ನಾನು ಮತ್ತು ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ವಾಪಸ್ ನಾವು ಮನೆಗೆ ಬಂದ್ವಿ. ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾರಿಗೆಲ್ಲ ಇಷ್ಟ ಆಯಿತು ಈ ಲಾಗು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.